ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಭಾಳ ದಿನ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ರಂಜಾನ್ ಮಹಿನಾ ಸ್ಟಾರ್ಟ್ ಆಗಿದೆ, ಅದಕ್ಕೆ ಕಸ್ಟರ್ಡ್ ಫ್ರೂಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಬೋಗಣೆಯಲ್ಲಿ 2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸಿಟ್ಕೊಳ್ಳೋಣ. ಈ ಥರ ಗಂಟಿಲ್ದಂಗೆ ಕಲಿಸಿಟ್ಕೊಳ್ಳೋಣ. ನೋಡಿ, ಇವಾಗ ನಾವು ಕಸ್ಟರ್ಡ್ ಮಿಲ್ಕ್ ಯಾವ ಥರ ಮಾಡ್ಕೊಂಡು ನೋಡ್ಕೊಳ್ಳೋಣ. ಈಗ ನಾನು ಅರ್ಧ ಲೀಟ್ರಿಗೆ ಸ್ವಲ್ಪ ಕಮ್ಮಿ ಹಾಲು ಹಾಕ್ಕೊತಾ ಇದ್ದೀನಿ. ಇದು 4 ಜನಕ್ಕೆ ಮಾತ್ರ ಮಾಡ್ತಾ ಇರೋದು. ಇದು ಚೆನ್ನಾಗಿ ಕುದೀಲಿ. ಸ್ವಲ್ಪ ಕೈ ಆಡಿಸ್ತಾ ಇರೋಣ. ನೋಡಿ, ಈ ಥರ ಹಾಲು ಕುದಿ ಟೈಮ್ನಲ್ಲಿ ಇನ್ನು ಕಸ್ಟರ್ಡ್ ಹಾಲಿನಲ್ಲಿ ಕಲಿಸ್ಕೊಂಡಿದ್ದರೆ ಇದನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋ ಮಟ್ಟ ಕಲಿಸ್ಕೊಂಡು. ನೋಡಿ, ಈ ಥರ ಹಾಲೆಲ್ಲ ಕಾಯಿಸ್ಬಿಟ್ರೆ ಒಂದು 2 ನಿಮಿಷದಲ್ಲಿ ಈ ಥರ ಗಟ್ಟಿ ಆಗ್ಬಿಡುತ್ತೆ. ಇದನ್ನಿವಾಗ ಕೆಳಗಿಳಿಸಿ ತಣ್ಣಗಾಕ್ಬಿಡೋಣ. ನೋಡಿ, ಇವಾಗ ಇದು ಆರಿದೆ ಕಸ್ಟರ್ಡ್ ಮಿಲ್ಕ್. ಇದಕ್ಕೆ ನಾನು ಬಿಸಿ ಮಾಡುತ್ತಾ ಶುಗರ್ ಹಾಕ್ಕೊಂಡಿಲ್ಲ, ಬಾಳ್ಗಿಗೆ ಅಂಟ್ಕೊಬಾರ್ದಂತ. ನಾನು ಇವಾಗ ಶುಗರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಮ್ಗೆ ಸಿಹಿ ಎಷ್ಟು ಬೇಕಷ್ಟು ಶುಗರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಿಂದ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಈ ಥರ ಸಡನ್ಲಿ ಕರಿಬಿಡುತ್ತೆ. ಇದಕ್ಕೆ ನಾವು ಎಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂತ ಫ್ರೂಟು, ದಾಳಂಬ್ರಿ ಆಯ್ತು, ನಮ್ಮ ಹತ್ರ ಯಾವ ಫ್ರೂಟ್ಸ್ ಇರ್ತಾವೆ ಎಲ್ಲ. ಇದು ಕರ್ಬೂಜ ಮತ್ತು ಕಲ್ಲಂಗಡಿ, ಇದು ಬನಾನ ಹೆಚ್ಚಿಟ್ಟು ಸ್ವಲ್ಪ ಕಪ್ಪಾಗಿದೆ. ಈ ದ್ರಾಕ್ಷಿನಷ್ಟು ಹಾಕ್ಕೊಂಬಿಡೋಣ. ಸೇಬು ಇದ್ದರೆ ಸೇಬು ಎಲ್ಲ ಹಾಕ್ಕೋಬೋದು. ನೋಡಿ, ಸಬ್ಜಾ ಬೀಜ ನೆನಿಟ್ಟು ಅದನ್ನ ಹಾಕ್ಬೋದು. ಸಡನ್ಲಿ ಮಾಡುತ್ತಾ ಇದ್ದದಕ್ಕೆ ನಾನು ಇಷ್ಟೇ ಕಲಿಸ್ಕೊತಾ ಇದ್ದೀನಿ. ಫ್ರೂಟ್ ಕಸ್ಟರ್ಡ್ ಮಿಲ್ಕ್ ರೆಡಿ. ನೋಡಿ, ನೋಡ್ರಿ, ಈ ಥರ ಫ್ರೂಟ್ ಕಸ್ಟರ್ಡ್ ಮಿಲ್ಕ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕಂದ್ರೆ ಸ್ವಲ್ಪ ಜಲ್ಲಿನ ಹಾಕ್ಕೋಬೋದು. ನಾನು ಇಷ್ಟೇ ಫ್ರೂಟ್ ಹಾಕ್ಕೊಂಡು ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.